ಗೆಳೆಯರೇ ನಮಸ್ಕಾರ. ನಿತಿ ಡಿಕೋಡ್ಗೆ ಸ್ವಾಗತ. ಜಗತ್ತಿನ ಗಮನವೆಲ್ಲ ಇಸ್ರೇಲ್ ಇರಾನ್ ಯುದ್ಧದ ಮೇಲಿದ್ದಾಗ ಭಾರತ ಮಾತ್ರ ಸದ್ದಿಲ್ಲದೆ ಒಂದು ದೊಡ್ಡ ಆಟ ಆಡಿದೆ. ಚೀನಾಕ್ಕೆ ನೇರ ಶಾಕ್, ಭಾರತದ ಇಂಧನ ಭದ್ರತೆಗೆ ಬಲ ಮತ್ತು ಭಾರತ ಕೆನಡಾ ಸಂಬಂಧದಲ್ಲಿ ಹೊಸ ಅಧ್ಯಾಯ. ಗೆಳೆಯರೇ, ಒಂದು ಸಣ್ಣ ಮನವಿ. ನಮ್ಮ ವಿಡಿಯೋ ನೋಡುವ ಹಲವರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಚಾನೆಲ್ ಹಿಂದೆ 7 ಜನರ ತಂಡದ ದಿನ ರಾತ್ರಿ ಪರಿಶ್ರಮವಿದೆ. ನೀವು ಕೊಡುವ ಆ 1 ಸೆಕೆಂಡಿನ ಸಬ್ಸ್ಕ್ರೈಬ್ ನಮಗೆ ಸಂಖ್ಯೆಯಲ್ಲ, ಹೊಸ ವಿಷಯಗಳಿಗಾಗಿ ದೊಡ್ಡ ಬೆಂಬಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನಿಲ್ಲಿ. 10 ವರ್ಷಗಳ ಯುರೇನಿಯಂ ಮೆಗಾ ಡೀಲ್. ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಇಬ್ಬರೂ ಸೇರಿ ಒಂದು ಹೊಸ ಇತಿಹಾಸ ಬರೆಯುತ್ತಿದ್ದಾರೆ. ಇತ್ತೀಚೆಗೆ ಭಾರತ ಮತ್ತು ಕೆನಡಾ ನಡುವೆ $1.9 ಬಿಲಿಯನ್ ಮೌಲ್ಯದ ಯುರೇನಿಯಂ ಒಪ್ಪಂದ ಸೈನ್ ಆಗಿದೆ. ಈ ಒಪ್ಪಂದದ ಪ್ರಕಾರ ಮುಂದಿನ 10 ವರ್ಷಗಳವರೆಗೆ ಕೆನಡಾ ಭಾರತಕ್ಕೆ ಯುರೇನಿಯಂ ಪೂರೈಕೆ ಮಾಡಲಿದೆ. ಈ ಯುರೇನಿಯಂ ಭಾರತದ ಪರಮಾಣು ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತದೆ. ಅಂದರೆ ಕಡಿಮೆ ಕಾರ್ಬನ್, ಸ್ಟೇಬಲ್ ಎನರ್ಜಿ ಮತ್ತು ಲಾಂಗ್ ಟರ್ಮ್ ಪವರ್ ಸೆಕ್ಯೂರಿಟಿ. ಇದು ಕೇವಲ ಎನರ್ಜಿ ಡೀಲ್ ಅಲ್ಲ, ಇದು ಸ್ಟ್ರಾಟಜಿಕ್ ಟ್ರಸ್ಟ್ ಡೀಲ್. ಇಲ್ಲಿ ನಿಜವಾದ ಟ್ವಿಸ್ಟ್ ಬರುತ್ತೆ. 2012ರಿಂದಲೇ ಚೀನಾ ಕೆನಡಾದಿಂದ ಯುರೇನಿಯಂ ಪಡೆಯಲು ಭಾರೀ ಪ್ರಯತ್ನ ಮಾಡ್ತಾ ಇತ್ತು. ಆದರೆ ಅಮೆರಿಕಾದ ಆಕ್ಷೇಪ, ಸೆಕ್ಯೂರಿಟಿ ಕನ್ಸರ್ನ್ಸ್, ಚೀನಾದ ಟ್ರ್ಯಾಕ್ ರೆಕಾರ್ಡ್ ಇವೆಲ್ಲ ಕಾರಣಗಳಿಂದ ಕೆನಡಾ ಚೀನಾಕ್ಕೆ ಯುರೇನಿಯಂ ನೀಡಲೇ ಇಲ್ಲ. ಆದರೆ ಇವತ್ತು ಅದೇ ಕೆನಡಾ ಭಾರತಕ್ಕೆ ತನ್ನ ಅತ್ಯಂತ ಸೆನ್ಸಿಟಿವ್ ಸಂಪನ್ಮೂಲ ಕೊಡುತ್ತಿದೆ. ಇದರ ಅರ್ಥ ಏನು? ಭಾರತ ಟ್ರಸ್ಟೆಡ್ ಪಾರ್ಟ್ನರ್, ಚೀನಾ ಸ್ಟ್ರಾಟಜಿಕ್ ರಿಸ್ಕ್. ಇದು ಚೀನಾಕ್ಕೆ ಡಿಪ್ಲೊಮ್ಯಾಟಿಕ್ ಮುಖಭಂಗ. ಮಾರ್ಕ್ ಕಾರ್ನೀಸ್ ಇಂಡಿಯಾ ಮೊಮೆಂಟ್. ಕೆನಡಾದ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಭಾರತಕ್ಕೆ ಬಂದಾಗ ಒಂದು ವಿಷಯ ಓಪನ್ ಆಗಿ ಹೇಳಿದ್ದಾರೆ: ಇತಿಹಾಸದಲ್ಲೇ ಇಷ್ಟು ವೇಗವಾಗಿ ಒಬ್ಬ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ ಬೆಳೆದಿರುವುದನ್ನು ನಾವು ನೋಡಿಲ್ಲ. ಜಸ್ಟಿನ್ ಟ್ರೂಡೋ ಕಾಲದಲ್ಲಿ ಹದಗೆಟ್ಟಿದ್ದ ಭಾರತ ಕೆನಡಾ ಸಂಬಂಧ ಈಗ ಮತ್ತೆ ಹೊಸ ಹಳಿಗೆ ಬಂದಿವೆ. ಕಾರ್ನಿ ಇದನ್ನ ರಿಲೇಶನ್ಶಿಪ್ ರೀಸೆಟ್ ಅಲ್ಲ, ರಿಲೇಶನ್ಶಿಪ್ ಅಪ್ಗ್ರೇಡ್ ಅಂತ ಹೇಳಿದ್ದಾರೆ. ಅಂದರೆ ಇದು ತಾತ್ಕಾಲಿಕ ರಾಜಕೀಯ ಅಲ್ಲ, ಇದು ಲಾಂಗ್ ಟರ್ಮ್ ಅಲಯನ್ಸ್. ವೈ ಕೆನಡಾ ನೀಡ್ಸ್ ಇಂಡಿಯಾ ನೌ. ಒಂದು ರಿಯಾಲಿಟಿ ಏನು ಅಂದರೆ, ಕೆನಡಾ ತುಂಬ ದಿನಗಳಿಂದ ಅಮೆರಿಕಾದ ಮೇಲೆ ಅತಿಯಾದ ಅವಲಂಬನೆ ಇಟ್ಟುಕೊಂಡಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ನೀತಿಗಳು ಕೆನಡಾ ಆರ್ಥಿಕತೆಗೆ ದೊಡ್ಡ ಹೊಡೆತ ಕೊಟ್ಟಿವೆ. ಅದಕ್ಕಾಗಿ ಕೆನಡಾ ಈಗ ಪರ್ಯಾಯ ಮಾರುಕಟ್ಟೆ ಹುಡುಕೋ ಅವಶ್ಯಕತೆಯಲ್ಲಿದೆ. ಅಲ್ಲೇ ಭಾರತ ಎಂಟ್ರಿ. ದೊಡ್ಡ ಮಾರುಕಟ್ಟೆ, ವೇಗವಾಗಿ ಬೆಳೆಯುವ ಆರ್ಥಿಕತೆ, ರಾಜಕೀಯವಾಗಿ ಸ್ಟೇಬಲ್. 2030ರೊಳಗೆ ಭಾರತ ಕೆನಡಾ ವ್ಯಾಪಾರ $10 ಬಿಲಿಯನ್ ನಿಂದ $50 ಬಿಲಿಯನ್ ಏರಿಸುವ ಗುರಿ ಇಟ್ಟಿದ್ದಾರೆ. ಕೆನಡಾ ಕೇವಲ ಯುರೇನಿಯಂ ಮಾತ್ರವಲ್ಲ, LNG ಅಂದರೆ ನೈಸರ್ಗಿಕ ಅನಿಲ, ಕಚ್ಚಾ ತೈಲ, ಕ್ರಿಟಿಕಲ್ ಮಿನರಲ್ಸ್ ಎಲ್ಲದರಲ್ಲೂ ಶ್ರೀಮಂತ ದೇಶ. ಭಾರತ ಬೆಳೆಯುತ್ತಿರೋದ್ರಿಂದ ನಮಗೆ ಇಂಧನ ಬೇಡಿಕೆ ದಿನೇ ದಿನ ಹೆಚ್ಚಾಗುತ್ತಿದೆ. ಅದಕ್ಕೆ ಕೆನಡಾ ಭಾರತಕ್ಕೆ ಹೆಚ್ಚಿನ LNG ರಫ್ತು ಮಾಡಲು ಆಸಕ್ತಿ ತೋರಿಸುತ್ತಿದೆ. ಇದೇ ಕಾರಣಕ್ಕೆ ಮಾರ್ಕ್ ಕಾರ್ನಿ ಮುಕೇಶ್ ಅಂಬಾನಿ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ರಿಲಯನ್ಸ್, ಅದಾನಿ ಹಾಗೂ ಇತರ ಭಾರತೀಯ ಕಂಪನಿಗಳು ಕೆನಡಾದ ಎನರ್ಜಿ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಇದೆ. ಚೀನಾದ ಮಾಧ್ಯಮಗಳು ಈ ಬೆಳವಣಿಗೆಯನ್ನು ತುಂಬಾ ಕ್ಲೋಸ್ ಆಗಿ ಗಮನಿಸುತ್ತಿವೆ. ಗ್ಲೋಬಲ್ ಟೈಮ್ಸ್ ಏನು ಬರೆದು ಅಂದರೆ, ಕೆನಡಾ ಈಗ ಅಮೆರಿಕಾದಿಂದ ದೂರ ಸರಿಯಲು ಭಾರತವನ್ನು ಬಳಸಿಕೊಳ್ಳುತ್ತಿದೆ. ಆದರೆ ನಿಜ ಏನು? ಕೆನಡಾ ತನ್ನದೇ ಆದ ಸ್ಟ್ರಾಟಜಿಕ್ ಅಟಾನಮಿ ಹುಡುಕುತ್ತಿದೆ. ಹಳೆಯ ಜಗಳ, ಐಡಿಯಾಲಜಿಗಳಿಗಿಂತ ಇಕಾನಮಿ ಈಗ ಪ್ರಯಾರಿಟಿ. ಅದಕ್ಕೆ ಭಾರತದಂತಹ ವಿಶ್ವಾಸಾರ್ಹ ಪಾರ್ಟ್ನರ್ ಕೆನಡಾಗೆ ಬೇಕಾಗಿದೆ. ಇವತ್ತು ಭಾರತ ಗ್ಲೋಬಲ್ ಸೌತ್ನ ನಾಯಕ. ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಮಧ್ಯ ಏಷ್ಯಾ ಎಲ್ಲೆಲ್ಲೂ ಭಾರತ ಪ್ರಭಾವ ಹೆಚ್ಚಾಗುತ್ತಿದೆ. ಇದಕ್ಕೆ ಕೆನಡಾ ಮತ್ತು ಭಾರತ ಶೀಘ್ರದಲ್ಲೇ ಸಿಪಾ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡುವ ಸಾಧ್ಯತೆ ಇದೆ. ಇದು ಆಗಿದ್ರೆ ಭಾರತೀಯ ಉತ್ಪನ್ನಗಳಿಗೆ ಕೆನಡಾದಲ್ಲಿ ದೊಡ್ಡ ಮಾರುಕಟ್ಟೆ, ಭಾರತಕ್ಕೆ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಒಂದು ವಿನ್ ವಿನ್ ಸಿಚುವೇಶನ್. ಒಂದು ಕಾಲದಲ್ಲಿ ಖಾಲಿಸ್ತಾನಿ ವಿಚಾರ, ಟ್ರೂಡೋ ಸರ್ಕಾರದ ಟೀಕೆ, ರಾಜತಾಂತ್ರಿಕ ಉದ್ವಿಗ್ನತೆ ಇವೆಲ್ಲ ಇದ್ದವು. ಆದರೆ ಇವತ್ತು ಕೆನಡಾ ಸರ್ಕಾರ ಆ ಹಳೆಯ ವಿಚಾರಗಳನ್ನು ಬದಿಗಿಟ್ಟು ಆರ್ಥಿಕತೆಗೆ ಆದ್ಯತೆ ಕೊಡುತ್ತಿದೆ. ಕಾರಣ ಕ್ಲಿಯರ್. ಭಾರತ ಈಗ ಜಗತ್ತಿನ ದೊಡ್ಡ ಕ್ಲೈಯಂಟ್. ಯಾರೂ ಇಗ್ನೋರ್ ಮಾಡೋಕೆ ಸಾಧ್ಯವೇ ಇಲ್ಲ. ಇದು ಭಾರತದ ಬದಲಾಗುತ್ತಿರುವ ಜಾಗತಿಕ ತೂಕದ ಸಾಕ್ಷಿ. ಕೆನಡಾದ ಯುರೇನಿಯಂ ಕೇವಲ ವಿದ್ಯುತ್ ಉತ್ಪಾದನೆಗೆ ಅಲ್ಲ, ಬಾಹ್ಯಾಕಾಶ, ರಕ್ಷಣಾ ಕ್ಷೇತ್ರ, ಭವಿಷ್ಯದ ಚಂದ್ರ ಮತ್ತು ಗಗನ ಮಿಷನ್ಗಳು ಇವೆಲ್ಲಕ್ಕೂ ಸ್ಟೇಬಲ್ ಎನರ್ಜಿ ಸೋರ್ಸ್ ಬೇಕು.
ಭಾರತ ತನ್ನದೇ ಆದ ಸ್ಪೇಸ್ ಸ್ಟೇಷನ್ ಕಟ್ಟುವ ಕನಸಿನಲ್ಲಿದೆ. ಅದಕ್ಕೆ ಇಂತಹ ಅಂತಾರಾಷ್ಟ್ರೀಯ ಸಹಯೋಗ ಅತಿ ಮುಖ್ಯ. ಮೋದಿ ಅವರ ಈ ನಡೆ ಭಾರತವನ್ನು ಆತ್ಮನಿರ್ಭರತೆಯ ಕಡೆಗೆ ಇನ್ನೊಂದು ಹೆಜ್ಜೆ ಮುಂದೆ ಕರೆದೊಯ್ಯುತ್ತಿದೆ. ಸ್ನೇಹಿತರೆ, ಭಾರತ-ಕೆನಡಾ ಯುರೇನಿಯಂ ಡೀಲ್ ಕೇವಲ ಒಪ್ಪಂದವಲ್ಲ, ಇದು ಚೀನಾಕ್ಕೆ ಸಂದೇಶ. ಭಾರತದ ಎನರ್ಜಿ ಭದ್ರತೆಗೆ ಶಕ್ತಿ ಮತ್ತು ಭಾರತದ ಗ್ಲೋಬಲ್ ಇಮೇಜ್ಗೆ ಬೂಸ್ಟ್. ಇದು ಚೀನಾಕ್ಕೆ ಸರಿಯಾದ ತಿರುಗೇಟ. ಭಾರತ-ಕೆನಡಾ ಮೈತ್ರಿ ಎಷ್ಟು ದೂರ ಹೋಗಲಿದೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಆಳವಾದ ಸ್ಟ್ರಾಟಜಿಕ್ ಮತ್ತು ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಳಿಗಾಗಿ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.